ಒಬ್ನೇ ಬರಬೇಕು, ಒಬ್ನೇ ಡೀಲ್ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಅಯ್ಯಯ್ಯೋ, ನನಗೆ ನಿಮ್ಗಿಂತ ತುಂಬ ಭಯ ಜಾಸ್ತಿ. ನಿಂಗೆ ಲೊಕೇಶನ್ ಬೇಕಂದ್ರೆ ಈಗಲೇ ಕೇಳು, ನಾನು ಕಳಿಸ್ತೀನಿ. ನಿಂಗೆ ಓಕೆ ಆದ್ರೂ ಓಕೆ, ಇಲ್ಲ ಅಂದರೆ ಬೇರೆ ಲೊಕೇಶನ್ ಕಳಿಸ್ತೀನಿ. ಪರವಾಗಿಲ್ವೇ, ಇಷ್ಟು ಬೇಗ ನನ್ನ ಟ್ರ್ಯಾಕಿಗೆ ಬಂದ್ಬಿಟ್ಟೆ. ನೀನು ಇದೇ ಥರ ಮೊದಲಿಂದನೂ ಇದ್ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಬರ್ತಿರ್ಲಿಲ್ಲ. ಪರವಾಗಿಲ್ಲ, ಕೊನೆಗೂ ಬುದ್ಧಿ ಕಲ್ತ್ಕೊಂಡಿಯಲ್ಲ. ಆಯ್ತು, ಕಳಿಸು. See you soon. ದೇವರಾಜ, ಇವತ್ತಿನ ಡೇಟು ನಿನ್ನ ಡೆತ್ ಸರ್ಟಿಫಿಕೇಟ್ ಮೇಲೆ ಇರುತ್ತೆ. ಬಾ. ಓ ಮೈ ಗಾಡ್, 5 ಕೋಟಿ. ಲಕ್ಷ್ಮಿ ಲಕ್ಷ್ಮಿ ಬೇಗ ಬಾರಮ್ಮ. ಜನ ಜನ ಕಾಂಚಾಣ ನೆನ್ಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಅಮ್ಮ, ಸೂರ್ಯ, ಅಮ್ಮ ಯಾಕಮ್ಮ ಬೆಚ್ಚ ಬಿದ್ದೆ? ಹಾ? ನಾನು ನಿನ್ನ ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಕಣೋ, ನಾನು ಬುಕ್ ಓದ್ತಿದ್ನಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ವಾಯ್ಸ್ ಕೇಳಿದ ತಕ್ಷಣ ನನಗೆ ಗಾಬರಿ ಆಗೋಗ್ಬಿಡ್ತು. ಹೀಗೆ ನಿನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ ಅಮ್ಮ. ಯಾಕೆ ಇವತ್ತು ನೀನು ಸ್ಪೆಷಲಾಗಿ ಕೇಳ್ತಿದ್ಯಾ? ಬೆಳಗ್ಗೆನೆ ನಿನ್ನ ಹೆಲ್ತ್ ರಿಪೋರ್ಟ್ ನೋಡಿದೆ, ತುಂಬ ಇಂಪ್ರೂವ್ಮೆಂಟ್ ಇದೆ. ಅದನ್ನು ನೋಡಿದ ಮೇಲೇ ನನಗೆ ಗೊತ್ತಾಯಿತು, ಈಗ ನೀನು ಸರಿಯಾದ ಸಮಯಕ್ಕೆ ಮಾತ್ರೆ ತಗೋತಾ ಇದೆಯಾ, ಊಟ ಮಾಡ್ತಾ ಇದೆಯಾ, ಯಾವುದೇ ಒತ್ತಡ ಇಲ್ಲದೆ ನಿದ್ದೆ ಮಾಡ್ತಾ ಇದೆಯಾ ಅಂತ. ನೀನು ಹೀಗೆ ಆರೋಗ್ಯವಾಗಿದ್ರೇನೆ ನನಗೆ ತುಂಬ ಖುಷಿ ಆಗೋದು. ನಾನು ಇದನ್ನೆಲ್ಲ ಅಚ್ಚುಕಟ್ಟಾಗಿ ಯಾಕೆ ಫಾಲೋ ಮಾಡ್ತಿದ್ದೀನಿ ಹೇಳು? ಯಾಕೆ? ನನ್ನ ಮೊಮ್ಮಗು ಜೊತೆ ಆಟ ಆಡಬೇಕು ಅಂತ. ಎಲ್ಲರೂ ಸುತ್ತಿ ಬಳಸಿ ಆ ವಿಷಯಕ್ಕೆ ಬನ್ನಿ. ಹೌದು, ನಮ್ಮ ವಠಾರದವರು ಯಾರಾದರೂ ನನಗೆ ಫೋನ್ ಮಾಡಿದ್ರಾ? ಇಲ್ಲ ಕಣೋ, ಅವರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇದೇನಮ್ಮ, ನೀನು ಸಾಮಾಜಿಕ ಕಾದಂಬರಿ ಓದ್ತಾ ಇದ್ದೋಳು ಇದ್ದಕ್ಕಿದ್ದ ಹಾಗೆ ಮರ್ಡರ್ ಮಿಸ್ಟ್ರಿ ಎಲ್ಲ ಓದ್ತಾ ಇದೆಯಾ? ಅದು ಹೇಳಬೇಕು ಅಂತಂದರೆ ನಾನು ಎಲ್ಲ ಪುಸ್ತಕಗಳನ್ನು ಓದ್ಬಿಟ್ಟಿದ್ದೀನಿ ಕಣೋ. ಬೇರೆ ಯಾವುದು ಸಿಗಲಿಲ್ಲ, ಇದು ಸಿಕ್ತು, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಓದ್ತಾ ಇದ್ದೆ. ಇದೇನಮ್ಮ, ವಿಚಿತ್ರವಾಗಿ ಏನೇನೋ ಬರ್ತಿದ್ಯಾ? ಸೂರ್ಯ, ಹಾಗೆಲ್ಲ ಇನ್ನೊಬ್ರು ಬರ್ದಿದ್ದನ್ನ ಓದ್ಬಾರ್ದು ಕಣೋ. ಹೌದು, ತಪ್ಪೆ. ಆದರೆ ಅಮ್ಮ ಬರ್ತಿರೋದು ಓದ್ಬೋದು. ಹೌದು, ಏನ್ ಬರ್ಕೋತಾ ಇದೆಯಾ? ಸೂರ್ಯ, ಈ ಕಥೆಲಿ ಎಷ್ಟೊಂದು ಟ್ವಿಸ್ಟ್ಗಳಿದೆ ಗೊತ್ತೇನೋ. ನೆನಪಲ್ಲಿರಲಿ ಅಂತ ಒಂದಷ್ಟು ಪಾಯಿಂಟ್ಸ್ಗಳನ್ನ ಹಾಕೊಳ್ತಾ ಇದ್ದೆ. ಯಾಕಂದ್ರೆ ಕೊಲೆಗಾರ ಯಾರು ಅಂತ ನಾನೇ ಗೆಸ್ ಮಾಡ್ಬೋದಲ್ಲ, ಅದಕ್ಕೆ. ಈಗ ನೀನು ಪತ್ತೆದಾರಿ ಆಗಿದೆ ಅನ್ನು ಒಳ್ಳೆ ಟೈಮ್ ಪಾಸ್ ಮಾಡ್ತಿದೀಯ. ಅರೆ, ನಾನು ಹೇಳೋದೇ ಮರ್ತ್ಬಿಟ್ಟೆ. ಅಮ್ಮ, ಇವತ್ತು ಸಂಜೆ ನಾನು ಸುರಭಿ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಬರೋದು ಸ್ವಲ್ಪ ತಡ ಆಗ್ಬಹುದು. ಊಟಕ್ಕೆ ನೀನು ನಮಗೋಸ್ಕರ ಕಾಯ್ಬೇಡ, ಆಯ್ತಾ? ಆಯ್ತು ಕಣ, ಹುಷಾರಾಗಿ ಹೋಗ್ಬಿಟ್ ಬಾ. ಸರಿ. ಸೂರ್ಯ, ಹಾ ಬಂದೆ. ಹೋಗು. ಬರ್ತೀನಿ.
ಸೂರ್ಯ ಸುರಭಿ ಇಬ್ರು ಮನೇಲಿರಲ್ಲ. ನಾಗಲಕ್ಷ್ಮಿ ಅವರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡಿರ್ತಾರೆ. ಇನ್ನು ನಾಗೇಂದ್ರ ಅವ್ರ ಈ ಕಡೆ ತಲೆನೇ ಹಾಕೋದಿಲ್ಲ. ದೇವರಾಜನ ಮುಗಿಸೋದಿಕ್ಕೆ ಇದೇ ಸರಿಯಾದ ಸಮಯ. ಮತ್ತೆ ನನಗಿಂತ ಅವಕಾಶ ಸಿಗೋಲ್ಲ. ದುಡ್ಡು ರೆಡಿ ಇದೆ. ಇವತ್ತು ನಾನು ಕಳಿಸೋ ಲೊಕೇಶನ್ಗೆ ಬಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ರಘುವೀರ್, ಈ ಸಮಯದಲ್ಲಿ ನಾನು ಹೇಳೋದಿಷ್ಟೇ, ನೀವು ಗೆಲ್ಲೋದಂತೂ ಗ್ಯಾರಂಟಿ. ಗೆದ್ದ ಮೇಲೆ ನೀವು ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡಬೇಕು. ನಿಮ್ಮಿಂದ ನಾವು ಇಷ್ಟೇ ಅಪೇಕ್ಷೆ ಪಡೋದು. ಖಂಡಿತ ಸರ್, ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ದಟ್ಸ್ ನೈಸ್. ಏನಾಯ್ತು ಶಿವಾನಿ, ಇಷ್ಟೊಂದೆಲ್ಲ ಕೂತಿದ್ಯಾ? ಆಲ್ ಓಕೆ? ಏನಿಲ್ಲ, ಸ್ವಲ್ಪ ತಲೆನೋವ್ತಿದೆ ಅಷ್ಟೆ. ಅರೆ ಶಿವಾನಿ, ನೀನು ಇದನ್ನ ಮೊದಲೇ ಹೇಳಿದ್ರೆ ಈ ಪಾರ್ಟಿನ ಬೇರೆ ದಿನ ಅರೇಂಜ್ ಮಾಡ್ತಿದ್ನಲ್ಲ. ಹಬ್ಬಬ್ಬಾ, ಈಗ್ಲಿಂದಾನೇ ನಿಮ್ಮ ಹುಡುಗಿ ಮೇಲೆ ಇಷ್ಟೊಂದು ಕಾಳಜಿ ಇದೆ ಅಲ್ವಾ? ಏನ್ ಹೇಳ್ತಿದ್ಯಾ ಸುರ್ಬಿ?